ಇವಾಗ ಅಂದರೆ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸ್ಗಳಿಗೆ ಇದು ಪ್ರಮೋಷನ್ ಬಂದಿರ್ತಾವೆ. ಬೆಟ್ಟಿಂಗ್ ಪ್ರಮೋಷನ್ ಆಗಿರಲಿ ಅಥವಾ ಹೋಟೆಲ್ ಪ್ರಮೋಷನ್ ಆಗಿರಲಿ, ಬೇರೆ ಬೇರೆ ಪ್ರಮೋಷನ್ ಆಗಿರಲಿ. ಅಂದರೆ ನಾವು ನೋಡಿದ ಪ್ರಕಾರ ಇನ್ನೂರ್ಗಾದ್ರೂ ನೀವು ಯಾವುದೂ ಪ್ರಮೋಷನ್ ಮಾಡಿಲ್ಲ. ನಿನಗೆ ಪ್ರಮೋಷನ್ಗಳೇ ಬಂದಿಲ್ಲ ಅಥವಾ ಅದನ್ನು ಏನಾದರೂ ಇಗ್ನೋರ್ ಮಾಡಿದೆ? ಭಾಳ ಬರ್ತಾವ ಪ್ರಮೋಷನ್. ನಮ್ಗೆ ಅಡ್ಡಲ್ ಟಚ್ ಕೊಡ್ತೀನಿ ಅಂದ ಬೆಟ್ಟಿಂಗ್ ಆ್ಯಪ್ದು ಮತ್ತು ಅಂತ ಇಂಥ ನಾವು ಹಲವಾರು ಭಾಳ ಬರ್ತಾವ. ತೆಲಿ ಕೆಲ್ಸೊಂದಿಲ್ಲ. ನೀವು 2 ಲಕ್ಷ 10 ಲಕ್ಷ 10 ಕೋಟಿ ಕೊಟ್ಟರು ನಾವು ಮಾಡಂಗಿಲ್ಲ. ಯಾಕಂದ್ರೆ ಇನ್ನೊಬ್ರು ಕೆಟ್ಟ ಮಾಡಾಕತ್ತೀವಿ, ನಮ್ದು ಕೆಟ್ಟ ಆಕೈತಿ. ಭಗವದ್ಗೀತೆ ಶ್ರೀಕೃಷ್ಣ ಅಂತ ಭಗವದ್ಗೀತೆ ಒಳಗ ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಭಸ್ತವ ಕರ್ಮ. ಅಂದ್ರೆ ನಾವ್ ಏನಾರ ಒಂದು ಕೆಟ್ಟ ಯಾರಿಗಾರ ಮಾಡಿದ್ವಿ ಅಂತ ಬಹಳ ನಮಗ್ ತಿರುಗಿ ನಮ್ಗೆ ಭೂಮಿ ಗೋಲ್ ಯಾಕೈತಿ, ರೌಂಡ್ ಯಾಕೈತಿ. ನಾವ್ ಇಲ್ಲಿದೀವಿ ಅಂದ್ರೆ ಹೊಳ್ಳಿ ಎಲ್ಲೇ ತಿರುಗಿ ಬಂದು ಹೊಳ್ಳಿ ನಮ್ಗ ಅಲ್ಲೇ ಬರುದು. ಸೊ ನಾವ್ ಏನೋ ಒಂದು ಯಾರಿಗಾರ ಒಂದು ಕೆಟ್ಟ ಮಾಡಿದ್ವಿ ಅಂತ ಹೊಳ್ಳಿ ನಮ್ಗ ಬರ್ಬೋದು. ನಮಗೆ ಇಷ್ಟಪಡೋ ಜನರಿಗೆ ನಾವು ಮೋಸ ಮಾಡಬಾರ್ದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅದಷ್ಟೇ. ಯಾಕಂದ್ರೆ ನಮಗ್ ಯಾರಿಗಾರ ವಿಶ್ವಾಸ ಕೊಟ್ಟು ಈಗ ನಾ ಮಾಡಕತ್ತಂತ ಎಷ್ಟೋ ಮಂದಿ ಆತರ ವಿಡಿಯೋ ರೈತರ ಮೇಲೆ ವಿಡಿಯೋ ಮಾಡತ್ತಾರ. ನಾ ಬೆಟ್ಟಿಂಗ್ ಅಪ್ ಮಾಡಕತ್ತೆ ಅಂದ್ರೆ ಅದನ್ನು ಅವ್ರ ಕಲಿಯರ್ ನಿನಗೆ ಇನ್ಸ್ಪಿರೇಷನ್ ತಗೊಂಡ್ಗೆ ಅವ್ರು ಹಾಳಾಗಬಾರ್ದು. ನಿನ್ಗೆ ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ನಿನ್ಗೆ ನೀವು ಒಳ್ಳೇದು ಕೊಟ್ರೆ ಅವರು ಒಳ್ಳೇದು ತಗೋತಾರೆ, ನಿನ್ ಫಾಲೋವರ್ಸ್. ಮತ್ತೆ ಅದು ಅದೇ ಆಯ್ತು. ಈಗ ನಾವ್ ಏನೋ ಒಂದು ಕೆಟ್ಟ ಮಾಡಿದ್ರು ಕೂಡ ಮಂದಿ ಅದ್ ಅಕ್ಸೆಪ್ಟ್ ಮಾಡ್ಕೊಂಡ್ರಂದ್ರೆ ಅವ್ರ ಲೈಫ್ ಕೆಟ್ಟ ಆತಂದ್ರ ಅದ್ರದ್ದು ಏನೋ ಕೆಟ್ಟ ಇದು ಇರ್ತಾವಲ್ಲ, ಅವ್ರದ್ದು ಲೈಫ್ ಹಾಳಾಗಿರ್ತದಲ್ಲ ಅವ್ರ ಲೈಫ್. ಅದು ನಮಗ್ ಲೈಫ್ ಆಗ್ತೈತಿ.